ಯೇಸು ಕ್ರಿಸ್ತನು ತನ್ನ ಬಳಿಗೆ ಬರುವಂಥವರು ಹಣವಂತರ, ವಿದ್ಯಾವಂತರ, ಉನ್ನತ ಸ್ಥಾನಮಾನಗಳಲ್ಲಿರುವಂಥವರ, ಇಲ್ಲ ಹೀನ ಸ್ಥಿತಿಯಲ್ಲಿರುವಂಥ ಬಡವರ, ಈ ರೀತಿಯಾಗಿ ಯಾವುದೇ ವ್ಯತ್ಯಾಸವನ್ನು ಕೂಡ ನೋಡುವವನಲ್ಲ. ಆತನು ಮನುಷ್ಯರ ಹೃದಯವನ್ನು ನೋಡಿ ಅವರ ನಂಬಿಕೆಗೆ ಅನುಗುಣವಾಗಿ ಅವರಿಗಾಗಿ ಕಾರ್ಯ ಮಾಡುವಂಥ ದೇವರು. ಇದನ್ನೇ ರೋಮಾಪುರದವರಿಗೆ 2:11 ವಾಕ್ಯ ಹೇಳುತ್ತದೆ, ದೇವರಿಗೆ ಪಕ್ಷಪಾತವಿಲ್ಲ. ಆತನು ಎಲ್ಲರಿಗಾಗಿ ತನ್ನ ರಕ್ತವನ್ನು ಸುರಿಸಿದನು, ತನ್ನ ಪ್ರಾಣವನ್ನೇ ಕೊಟ್ಟನು. ಹಾಗಿರುವಾಗ ಒಬ್ಬರನ್ನು ಮೇಲಾಗಿ ಇನ್ನೊಬ್ಬರನ್ನು ಕೀಳಾಗಿ ನೋಡುವುದಕ್ಕೆ ಆತನಿಗೆ ಹೇಗೆ ಸಾಧ್ಯ? ಆದರೆ ನಮ್ಮ ಹೃದಯ ಹೇಗಿದೆ, ನಮ್ಮ ನಂಬಿಕೆ ಹೇಗಿದೆ, ಇದುವೇ ವ್ಯತ್ಯಾಸವನ್ನುಂಟು ಮಾಡುವಂಥದ್ದು. ನಿಮ್ಮ ಹೃದಯವು ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟು ಆತನ ಮೇಲೆ ನೀವು ದೃಢವಾದಂಥ ನಂಬಿಕೆಯನ್ನು ಇಡುವುದಾದರೆ ನೀವು ಎಂದಿಗೂ ಕೂಡ ದೇವರಿಂದ ತಿರಸ್ಕರಿಸಲ್ಪಡುವುದಿಲ್ಲ. ನಿಮ್ಮ ಪ್ರಾರ್ಥನೆಗಳು, ನಿಮ್ಮ ನಂಬಿಕೆಯು ನಿಶ್ಚಯವಾಗಿ ಘನಪಡಿಸಲ್ಪಡುತ್ತದೆ. ದೇವರು ಅದಕ್ಕೆ ವಿಶೇಷವಾದಂಥ ಪ್ರತಿಫಲಗಳನ್ನು ಉಂಟು ಮಾಡುತ್ತಾನೆ.